ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇವತಿ ಕನ್ನಡ ಲಾಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಅವ್ರೇನು ಅನ್ಕೊತಾರೋ ಇವ್ರೇನು ಅನ್ಕೊತಾರೋ, ನಾವು ಮಾಡೋ ಕೆಲಸನ ಅವ್ರಿಗೆ ಹೇಳಬೇಕು ಇವ್ರಿಗೆ ಹೇಳಬೇಕು, ನಾವು ಹೇಳದೆ ಮಾಡಿದ್ರೆ ಏನು ಅನ್ಕೊತಾರೋ ಅಂತ ಹೇಳ್ಬಿಟ್ಟು ನಾವು ತುಂಬಾ ಭಯ ಪಡ್ತಾ ಇರ್ತೀವಿ. ನಾವು ಮಾಡೋ ಕೆಲಸನ ಆಗೋದಕ್ಕಿಂತ ಮುಂಚೆನೇ ಎಲ್ಲರಿಗೂ ಹೇಳಿ ಆ ಕೆಲಸನ ಆಗದೆ ಇರೋ ಥರ ಮಾಡ್ತೀವಿ. ಆದರೆ ನನಗೆ ಒಂದು ಅಭ್ಯಾಸ ಅಂತ ಅಂದರೆ, ನಂಗೆ ತುಂಬ ಇಂಪಾರ್ಟೆಂಟ್ ಇರೋರಿಗಷ್ಟೇ ನಾನು ಒಬ್ಬರಿಗೆ ಅಥವಾ ಇಬ್ಬರಿಗೆ ನನ್ನ ಕೆಲಸದ ಬಗ್ಗೆ ಹೇಳ್ತೀನಿ. ಇಲ್ಲ ಅಂತಂದರೆ ಅದನ್ನು ಹೇಳೋಕ್ಕೋಗಲ್ಲ. ಯಾಕಂದರೆ ಎಷ್ಟೋ ಸಲ ನಾವು ಅಂದ್ಕೊಂಡಿರೋದು ಆಗದೆ ಇರೋದಕ್ಕೆ ಕಾರಣ ಏನು ಅಂತಂದರೆ, ನಾವು ಊರಿಗೆ ಮೊದಲು ಎಲ್ಲರಿಗೂ ಹೇಳುವಂಥದ್ದು. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ, ನೀವೇನಾದರೂ ಕೆಲಸನ ಮಾಡಬೇಕು, ಎಲ್ಲಿಗಾದರೂ ಹೋಗಬೇಕು, ಅಥವಾ ಏನೋ ಒಂದು ನಿಮ್ಮ ಮನಸ್ಸಲ್ಲಿ ಉದ್ದೇಶ ಇದೆ ಅಂತಂದರೆ, ಅದು ಸಕ್ಸಸ್ ಆಗಬೇಕು ಅಂತಂದರೆ ಅದನ್ನು ನೀವು ಮೊದಲೇ ಹೇಳಿಬಿಟ್ಟು ಯಾವತ್ತೂ ನೀವು ಆ ಕೆಲಸ ಆಗದೆ ಇರೋ ಥರ ಆಗೋಗುತ್ತೆ. ಆದ್ದರಿಂದ ನಿಮಗೆ ಹೇಳಬೇಕು ಅನಿಸಿದ್ರೆ ಒಬ್ಬರಿಗೆ ಅಥವಾ ಇಬ್ಬರಿಗೆ ನಿಮಗೆ ತುಂಬ ಇಷ್ಟವಾದವರಿಗೆ ಹೇಳಿ. ಹಾಗೆಯೇ ಫ್ರೆಂಡ್ಸ್, ಹೇಗಿದೆ ಅಂದರೆ, ಇದು ನಾನು ಮೊನ್ನೆ ಬಾದಾಮಿಗೆ ಹೋಗ್ತಾ ಇರುವಂತಹ ಒಂದು ವ್ಯೂ ತುಂಬ ಚೆನ್ನಾಗಿತ್ತು. ಉತ್ತರ ಕನ್ನಡ ಹಾಗೆ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಫ್ರೆಂಡ್ಸ್, ನಾವು ಏನು ಅಂದ್ಕೊಳ್ತೀವಿ ಅಂತಂದರೆ, ಫಸ್ಟ್ ಆಫ್ ಆಲು ನಾವು ಈ ಕೆಲಸ ಮಾಡಾದ್ಮೇಲೆ ಹೇಳಿದ್ರೆ ಅವರು ಬೇಜಾರು ಮಾಡ್ಕೊಳ್ತಾರೇನೋ, ನಮ್ಮ ಮೇಲೆ ಸಿಟ್ಟು ಮಾಡ್ಕೊಳ್ತಾರೇನೋ, ನಮ್ಮನ್ನು ಮತ್ತೆ ಮಾತಾಡ್ಸೋದಿಲ್ವೇನೋ ಅನ್ನೋ ಥರ ಫೀಲು ಯಾವತ್ತೂ ಇರುತ್ತೆ ನಮಗೆ. ಹಾಗಾಗಿ ನಾನು ಹೇಳೋದು, ನಿಮಗೆ ಹೇಳಬೇಕು ಅಂಥೇಳಿ ತುಂಬ ಅನಿಸಿದ್ರೂ ಸಹಿತ ಯಾವುದೇ ಕೆಲಸ ಸಕ್ಸಸ್ ಆಗೋಕ್ಕಿಂತ ಮುಂಚೆ ಹೇಳೋದಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ, ನಾವು ಬಂದುಬಿಟ್ಟು ಕಾರಲ್ಲಿ ಹೋಗ್ತಾ ಇದ್ದೀವಿ. ನಾವು ಬಸ್ಸಲ್ಲಿ ಹೋಗುವಾಗೂ ಸಹಿತ ನಾನು ಇದೇ ರೀತಿ ಖುಷಿಯಿಂದ ವಿಡಿಯೋ ಮಾಡಿದ್ದೆ. ಆಗ ನಮಗೆ ಬಸ್ಸಲ್ಲಿ ಹೋಗೋ ಪರಿಸ್ಥಿತಿ ಇತ್ತು. ಆದ್ದರಿಂದ ಬಸ್ಸಲ್ಲಿ ಹೋಗುವಾಗ್ಲೂ ಇದೇ ರೀತಿ ವಿಡಿಯೋ ಮಾಡಿ ಖುಷಿಯಾಗಿ ಇದೇ ರೀತಿಯೇ ವಾಯ್ಸ್ ಓವರನ್ನು ಕೊಟ್ಟಿದ್ದೀನಿ. ಇವತ್ತು ನಾನು ಕಾರಲ್ಲಿ ನಾನು ಅಂದ್ಕೊಂಡಿರೋ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಇವತ್ತೂ ಸಹ ನಾನು ಖುಷಿಯಿಂದ ವಿಡಿಯೋ ಮಾಡಿಕೊಂಡು ಎಲ್ಲರಿಗೂ ಸಹಿತ 2-3 ವಿಡಿಯೋನ ಹಾಕಿದ್ದೀನಿ. ಹಾಗೆಯೇ ನಮಗೆ ಬಡತನ ಇದ್ದರೂ ಸಿರಿತನ ಇದ್ದರೂ ಎಲ್ಲ ಟೈಮಲ್ಲೂ ನಾವು ಒಂದೇ ಥರ ಯಾವಾಗ ಇರ್ತೀವೋ ಆಗ ನಾವು ಸಮನಾಗಿ ಎಲ್ಲದನ್ನು ತಗೊಳ್ತೀವಿ ಅಂತ ಹೇಳ್ಬೋದು. ಫಸ್ಟು ನಮಗೆ ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಬೇಜಾರ ಆದ್ರೂ ಸಹಿತ, ಇಲ್ಲ ನಾವು ಯಾವತ್ತೋ ಒಂದು ದಿವಸ ಕಾರಲ್ಲಿ ಹೋಗುವಂಥ ಭಾಗ್ಯ ನಮಗೆ ಸಿಗತ್ತೆ ಅಂತ ಹೇಳ್ಕೊಂಡು ನಾವು ಬಸ್ಸಲ್ಲಿ ಹೋಗುವಾಗ್ಲೂ ಎಂಜಾಯ್. ನೀವು ನಂಬಲ್ಲ ಫ್ರೆಂಡ್ಸ್, ಒಂದ್ಸಲಿ ನಾವು ಎಷ್ಟೋ ದೂರ ಬಸ್ಸಲ್ಲಿ ನಿಂತ್ಕೊಂಡೇ ಹೋಗಿದ್ದೀವಿ. ಆ ಟೈಮಲ್ಲೆಲ್ಲ ತುಂಬ ಬೇಜಾರಾಗಿತ್ತು. ಆದರೂ ನನಗೆ ಒಂದು ದಿವಸ ನಾನು ಅಂದ್ಕೊಂಡ ಹಾಗೇ ಆರಾಮಾಗಿ ನಾನು ಹೋಗ್ತೀನಿ ನಾನು ಅಂದ್ಕೊಂಡಿರೋ ಪ್ಲೇಸಿಗೆ ಅಂತ ನಾನು ಅಂದ್ಕೊಂಡಿದ್ದೆ. ಈ ಥರ ಹೋಗ್ತಾ ಇರುವಾಗ ತುಂಬಾ ಖುಷಿ ಆಯಿತು. ಎಷ್ಟು ಆರಾಮಾಗಿ ಎಷ್ಟು ಚೆನ್ನಾಗಿ ಹೋಗಿ ಬಂದ್ವಿ ಅಂತ ಅಂದರೆ, ನಾನು ಇಷ್ಟು ಬೇಗ ನಾನು ಅಂದ್ಕೊಂಡಿರೋ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ. ಹಾಗೆಯೇ ಫಸ್ಟು ನಮಗೆ ತುಂಬಾ ಎಲ್ಲಿಗಾದರೂ ಹೋಗಬೇಕಂದ್ರೆ ತುಂಬಾ ಕಷ್ಟಪಟ್ಟು ಬಸ್ಸಲ್ಲಿ ನೇತಾಡಿಕೊಂಡು ಜೋತಾಡಿಕೊಂಡು ಹೋಗಿ ಬರ್ತಿದ್ವಿ. ತುಂಬ ಸುಸ್ತಾಗ್ತಿತ್ತು. ಈ ಸಲ ನಮಗೆ ಆರಾಮಾಗಿ ನಾವು ಹೋಗಿ ಬಂದ್ವಿ. ಯಾವುದೇ ಥರ ಸುಸ್ತು ಆಗಲಿ, ಮನೆಗೆ ಬಂದಮೇಲೆ ನನಗೆ ಬಟ್ಟೆ ಹೊಲಿಯೋದಕ್ಕೆಲ್ಲ ಇತ್ತು. ಆದರೂ ಸಹಿತ ನನಗೇನೂ ಸುಸ್ತಾಗದೆ ಆರಾಮಾಗಿ ಹೋಗಿ ಬಂದ್ವಿ. ಅಂದರೆ ಉತ್ತರ ಕನ್ನಡ ಪ್ಲೇಸ್ ಅಂದರೆ ಸ್ಟ್ರೈಟ್ ರೋಡ್ ಇರುತ್ತೆ. ನಮಗೆ ಈ ಕಡೆ ಘಾಟ್ ಸೆಕ್ಷನ್ ಅಂದರೆ ಕರು ರೋಡು ಫುಲ್ಲು ಸುಸ್ತಾಗ್ಬಿಡ್ತಿತ್ತು. ಫ್ರೆಂಡ್ಸ್, ಮೊದಲನೇದಾಗಿ ನಾವು ಹೇಳೋದು, ನಾವು ಸಿರಿತನ ಬರಲಿ ಬಡತನ ಬರಲಿ ಎರಡನ್ನೂ ನಾವು ಸಮನಾಗಿ ತಗೋಬೇಕು. ಮತ್ತು ನಮಗೆ ನಾವು ಈಗ ಏನು ಎಲ್ಲ ವಿಷಯಗಳನ್ನು ಹೇಳಲೇಬೇಕು ಅನ್ನೋದು ನನ್ನ ಪ್ರಕಾರ ತಪ್ಪು ಅಂತ ಹೇಳ್ತೀನಿ. ಮತ್ತು ಹೇಗಂದರೆ, ನಾವೀಗ ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು, ಯಾವುದೇ ಸಂಬಂಧನಾಗಿರ್ಬೋದು, ನಮಗೆ ತುಂಬಾ ಒಂದ್ಸಲಿ ಹಚ್ಕೊಂಡ್ಬಿಡ್ತೀವಿ. ಆಮೇಲೆ ನಮಗೆ ಬೇಡ ಅನಿಸ್ದಾಗ ಬಿಟ್ಬಿಡ್ತೀವಿ. ಈಗ ಅವ್ರು ನಮ್ಮಂಗಿಲ್ಲ ಅಂದರೆ ಏನೋ ನಾವು ಅಂದ್ಕೊಂಡಂಗೆ ಅವ್ರು ಇಲ್ಲ ಅಂದವಾಗ ಅವರು ಕೆಟ್ಟೋರು ಅನ್ನೋ ರೀತಿ ಭಾವನೆ ಬಂದುಬಿಡತ್ತೆ. ಹಾಗಾಗಿ ನಮಗೆ ಏನೇ ಇರಲಿ, ಎಷ್ಟೇ ಸ್ನೇಹ ಸಂಬಂಧಗಳು ಯಾವುದೇ ಇರಲಿ, ಎಷ್ಟು ಬೇಕೋ ಅಷ್ಟಿತ್ತು ಅಂತಂದರೆ ಎಲ್ಲದೂ ಸರಿಯಾಗ್ತಾ ಹೋಗುತ್ತೆ. ಆದ್ದರಿಂದ ನಾನು ಹೇಳೋದು, ಸ್ನೇಹ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಯಾವುದೇ ಆಗಿರಲಿ, ರಿಲೇಷನಲ್ಲಾಗಿರ್ಬೋದು, ಎಷ್ಟು ಬೇಕೋ ಅಷ್ಟೇ ಇದ್ವಿ ಅಂತಂದರೆ
ಎಲ್ಲದು ಕರೆಕ್ಟಾಗಿ ಹೋಗ್ತಾ ಹೋಗುತ್ತೆ. ಹಾಗಾಗಿ ನನ್ನ ಒಂದು ಅಭಿಪ್ರಾಯ ಅಂದರೆ ನಾನು ತುಂಬ ಈ ರೀತಿ ಮೋಟಿವೇಶನ್ ವಿಡಿಯೋಗಳನ್ನು ಕೊಟ್ಟಿದ್ದೀನಿ. ಮೋಟಿವೇಶನ್ ವಿಡಿಯೋ ಅಂತಂದರೆ ಹೇಗಿರಬೇಕು ಅಂದರೆ ನಮ್ಮ ತನವನ್ನು ಯಾವ ಟೈಮಲ್ಲೂ ಎಲ್ಲಿ ಹೋದ್ರೂ ಬಿಡಬಾರ್ದು. ನೀವು ನನ್ನ ಅಬ್ಸರ್ವ್ ಮಾಡಿರ್ಬೋದು ಫ್ರೆಂಡ್ಸ್, ನಾನು ಎಲ್ಲ ಟೈಮಲ್ಲೂ ನನ್ನ ಮುಖದಲ್ಲಿ ಒಂದು ನಗು ಇರುತ್ತೆ, ಅಷ್ಟೇ ನನ್ನ ಮನಸ್ಸೊಳಗಡೆ ನೋವು ಇರುತ್ತೆ. ಆದರೆ ನಾನು ಯಾರ ಹತ್ರನೂ ಯಾವತ್ತಿಗೂ ತೋರಿಸ್ಕೊಂಡಿಲ್ಲ. ಯಾಕೆ ಗೊತ್ತಾ, ನನಗೆ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ ಅಂತ ಯಾವತ್ತೂ ನಾನು ಅಂದ್ಕೊಂಡೇ ನನ್ನ ಜೀವನ ಪಯಣವನ್ನು ಸಾಗಿಸ್ತಾ ಇದ್ದೀನಿ. ನಾವು ಮುಖದಲ್ಲಿ ನಗು ಇದ್ದರೆ, ಯಾವತ್ತೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದರೆ ಪಾಸಿಟಿವ್ ಆಗಿ ಆಗ್ತಾ ಹೋಗುತ್ತೆ. ಅದು ಬಿಟ್ಟು ನಮ್ಮ ಕೈಲಿ ಅದಿಲ್ಲ, ಇದಿಲ್ಲ, ಹೀಗಿಲ್ಲ, ಹಾಗಿಲ್ಲ, ಎಷ್ಟೇ ಕೊಟ್ಟರು ಇನ್ನೂ ಬೇಕು ಅನ್ನೋ ಒಂದು ಆಸೆ ಇತ್ತು ಅಂದರೆ ಯಾವತ್ತೂ ನಮಗೆ ಬೇಕು ಅನ್ನೋದ್ರಲ್ಲೇ ಇರ್ತೀವಿ ಹೊರತು ತೃಪ್ತಿ ಮನೋಭಾವ ನಮ್ಗೆ ಯಾವತ್ತೂ ಬರೋದಿಲ್ಲ. ನಾವು ಇದ್ದಿದ್ರಲ್ಲಿ ಸಂತೋಷವಾಗಿ ಇರ್ತೀವಿ ಅಂತಂದರೆ ನಮಗೆ ಇನ್ನಷ್ಟು ಜಾಸ್ತಿ ಸಿಗ್ತಾ ಹೋಗುತ್ತೆ. ಈಗ ಕೊಟ್ಟಿದ್ದ ಎಲ್ಲದನ್ನು ಇನ್ನಷ್ಟು ಅಲ್ಲ, ಬೇಕು ಅಂತ ಮನುಷ್ಯ ಇರೋವರೆಗೂ ಆಸೆ ಅನ್ನೋದು ಇದ್ದಿದ್ದೆ. ಆದರೆ ಕೊಟ್ಟಷ್ಟು ಕಡಿಮೆ, ಕೊಟ್ಟಷ್ಟು ಇನ್ನೂ ಇಲ್ಲ ಅಂತೇಳಿ ಆಳ್ತಾ ಇರೋದು, ಯಾವಾಗಲೂ ಗೋಳಾಡ್ತಾ ಇರೋದು. ಆ ರೀತಿ ಮಾಡಿದಾಗ ಕೊಡೋ ಅಂಥ ಭಗವಂತನಿಗೆ ಬೇಜಾರಾಗಿ ಇವ್ರಿಗೆ ಎಷ್ಟು ಕೊಟ್ಟರು ಅಷ್ಟೇ ಇವ್ರದ್ದು ಅದೇ ಪರಿಸ್ಥಿತಿ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇದೇ ರೀತಿ ದಾರಿಯಲ್ಲಿ ನಾನು ಬಸ್ಸಲ್ಲಿ ಹೋಗುವಾಗ್ಲೂ ಇದೇ ರೀತಿ ವಿಡಿಯೋ ಮಾಡಿಕೊಂಡು ಖುಷಿಯಾಗಿ ಹೋಗಿದ್ದು ಇದೆ. ಹಾಗೆ ಇವತ್ತು ಕಾರಲ್ಲಿ ಹೋಗ್ತಿರ್ಬೇಕಾದ್ರೂ ಅದೇ ಖುಷಿ ನನಗಿದೆ. ಆದರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಖುಷಿ ಆಯಿತು. ಹಾಗೆ ಅಲ್ವಾ, ಆರಾಮಾಗಿ ಹೋಗ್ತಾ ಇರುವಾಗ ಒಂದು ಫೀಲ್ ಆದರೆ ಬಸ್ಸಲ್ಲಿ ತುಂಬ ರಶ್ಶಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ದಿರೋಂಥ ಟೈಮಲ್ಲಿ ಹೋದಾಗ್ಲೂ ಒಂಥರ ಫೀಲ್ ಇರುತ್ತೆ. ಹಾಗೆ ನಾವೆಲ್ಲ ಟೈಮಿಗೂ ನಮಗೆ ಬರುವಂಥ ಒಳ್ಳೆ ಟೈಮಿಗೆ ನಾವು ಕಾಯ್ತಾ ಇರಬೇಕು. ಒಂದಲ್ಲ ಒಂದು ಟೈಮಲ್ಲಿ ನಮಗಂತ ಒಳ್ಳೆ ಟೈಮ್ ಬಂದೇ ಬರುತ್ತೆ ಅನ್ನೋದಷ್ಟೇ ನನ್ನ ಅಭಿಪ್ರಾಯ. ಈ ವಿಷಯದ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಯಾವತ್ತೂ ಅಷ್ಟೇ ಇಲ್ಲಿಗೆ ಮುಗೀತು, ಅಯ್ಯೋ ನಮಗೆ ಕಷ್ಟ ಬಂದೋಯ್ತು, ಇನ್ಯಾವತ್ತೂ ಒಳ್ಳೇದಾಗಲ್ಲ, ಆ ಥರ ಎಲ್ಲ ಯಾವತ್ತೂ ಅಂದ್ಕೋಬೇಡಿ. ಜೀವನ ಇರೋವರೆಗೂ ನಮಗೆ ಒಳ್ಳೆಯದಾಗತ್ತೆ, ನಾವು ಚೆನ್ನಾಗಿರ್ತೀವಿ ಅನ್ನೋದ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಹೋಗಿ ಎಲ್ಲದೂ ಒಳ್ಳೆಯದಾಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದ ಮುಖಾಂತರ ಹೇಳೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಗೆ ನಾನು ನನ್ನ ಸಬ್ಸ್ಕ್ರೈಬರ್ ಮೀಟ್ ಆಗಿರೋದಾಗಿರ್ಬೋದು, ನಾನು ಅಂದ್ಕೊಂಡಿರೋ ದೇವಸ್ಥಾನಕ್ಕೆ ಹೋಗಿ ಒಂದು ಕ್ಷಣ ದೇವರ ದರ್ಶನ ಮಾಡಿದಾಗಿರ್ಬೋದು, ಅದೆಷ್ಟು ಖುಷಿ ಆಯಿತು ಅಂತಂದರೆ ನಿಜಕ್ಕೂ ತುಂಬಾ ಖುಷಿ ಆಯಿತು. ಆದರೂ ನಾನು ಯಾವತ್ತೂ ಅಂದ್ಕೊಳ್ತಾ ಇರ್ತೀನಿ, ವರ್ಷಕ್ಕೊಂದು ದೇವಸ್ಥಾನಕ್ಕಾದರೂ ನಾನು ಹೋಗೋ ಥರ ಮಾಡಪ್ಪ ಅಂತ ಹೇಳಿ ಕೇಳ್ಕೊಳ್ತಾ ಇರ್ತೀನಿ. ಆದರೆ ಆಗತ್ತೆ, ನಂಗೆ ವರ್ಷಕ್ಕೊಂದು ದೇವಸ್ಥಾನಕ್ಕೆ ನಾನು ಹೇಗಾದರೂ ಹೋಗ್ತೀನಿ. ಅದು ನನಗೆ ಆಕಸ್ಮಿಕವಾಗಿ ಬರುತ್ತೆ. ಆದ್ದರಿಂದ ನಾವು ಅಂದ್ಕೊಂಡಿರೋದು ಇಷ್ಟೇ, ನಮ್ಮ ಜೀವನ ಉದ್ದಕ್ಕೂ ಆಸೆಗಳನ್ನೋದಿರುತ್ತೆ. ಅದರಲ್ಲಿ ಕೆಲವೊಂದು ಆಸೆಗಳು ಈಡೇರುತ್ತಲ್ವ, ಆಗ ಆಗುವಂಥ ಖುಷಿ ಇನ್ಯಾವತ್ತೂ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ನಮಗೆ ಬಡತನ ಇರಲಿ, ಸಿರಿತನ ಇರಲಿ, ನೋವೇ ಇರಲಿ, ನಲಿವೇ ಇರಲಿ, ಎಲ್ಲ ಟೈಮಲ್ಲೂ ನಾವು ಅದನ್ನು ಸಮನಾಗಿ ತಗೊಂಡು ಸಮನಾಗಿ ಬದುಕಬೇಕು ಅನ್ನೋದೇ ನನ್ನ ಆಸೆ. ಹಾಗಂತ ನಾವು ಮನುಷ್ಯರು ಕಷ್ಟ ಇದ್ದಾಗಲೂ ನೀನು ನಗಾಡ್ತಾನೆ ಇರ್ತೀಯ, ಖುಷಿಯಾಗೇ ಇರ್ತೀನಿ ಇಲ್ಲ, ಆ ಟೈಮಲ್ಲಿ ದುಃಖ, ನೋವು, ಸಂಕಟ ಆಗೋದು ಇದ್ದಿದ್ದೆ. ಆದರೆ ಅದೆಲ್ಲ ಕ್ಷಣಿಕ. ಯಾವುದೇ ಸಮಸ್ಯೆಗೂ ಪರಿಹಾರ ಇದೆ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾ ಇರೋದು ನಮ್ಮಂಥ ಮನುಷ್ಯರ ಒಂದು ಕರ್ತವ್ಯ ಅಂತ ಹೇಳ್ಬೋದು. ಹಾಗೆ ನನಗೆ ಎಷ್ಟು ಖುಷಿ ಆಯಿತು ದೇವಸ್ಥಾನಕ್ಕೆ ಬರೋದಕ್ಕೂ ಅಂದರೆ, ನಾನು ಇದು ನನಸ ಅನ್ನೋದನ್ನ ಅದರಲ್ಲೇ ಇದ್ದೆ. ಹಾಗೆಯೇ ಇನ್ನೂ ಸಹ ಬೇರೆ ಬೇರೆ ದೇವಸ್ಥಾನಗಳಿಗೆ, ಬೇರೆ ಕೆಲವು ಜಾಗಗಳಿಗೆ ಹೋಗಬೇಕು ಅಂತ ತುಂಬ ಅಂದ್ಕೊಂಡಿದ್ದೀನಿ. ಅದು ಆದಷ್ಟು ಬೇಗ ಈಡೇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.